ಆತ್ಮೀಯ ಎಚ್ 16 ನ್ಯೂಸ್ ಅರ್ಥಾತ್ ನಮಗೆ ಸ್ವಾಗತ. ನಾನು ನಿಮ್ಮ MIS ಮಲ್ಲಪ್ಪಾಜು. ಆತ್ಮೀಯರೇ, ಇತ್ತ ಯಡಿಯೂರಪ್ಪನವ್ರ ಮಗನ ವೈಭವ ನಡೀತಾ ಇದ್ದಾರೆ BJPಯಲ್ಲೇ. ಇನ್ನೊಂದು ಕಡೆಗೆ ಸೂತಕದ ವಾತಾವರಣ ನಮ್ಮ ಯತ್ನಾಳ್ ಮತ್ತು ಅವರ ಬಣದವರಲ್ಲೇ, ವಿಶೇಷವಾಗಿ ಈಶ್ವರಪ್ಪನವರಾಗಿರ್ಬೋದು, ನಮ್ಮ ರಮೇಶ್ ಜಾರಕಿಹೊಳಿ ಅವರಾಗಿರ್ಬೋದು, ಅದೇ ಕಾಲಕ್ಕೆ ನಮ್ಮ ಕುಮಾರ್ ಬಂಗಾರಪ್ಪನವರಾಗಿರ್ಬೋದು, ಅರವಿಂದ್ ಲಿಂಬಾವಳಿಯವರಾಗಿರ್ಬೋದು, ಸಾಕಷ್ಟು ವಿರೋಧ ಮಾಡಿದ್ದಾರೆ. ಪಾಪ ಏನಾದರೂ ಮಾಡಿ ಇವ್ರನ್ನ ವಿಜೇಂದ್ರನ ಮತ್ತು ಯಡಿಯೂರಪ್ಪ ಮನೆಗೆ ಕಳಿಸ್ಬೇಕಂತೇಳಿ ಅವ್ರು ಬ್ಯಾಡ್ ಲಕ್. 2023 ಚುನಾವಣೆ ಏನಾಗಿಬಿಡ್ತು, ಯಡಿಯೂರಪ್ಪನ ಶಕ್ತಿಯನ್ನು ಹೈಕಮಾಂಡಿಗೆ ಮನವರಿಕೆ ಮಾಡಿಬಿಡ್ತದೆ. ಯಾರಿಂದ ಏನೋ ಮಾತು ಬಂದರು, ಏನೋ ಹೇಳಿಕೆ ಬಂದರು, ನಂತರದಲ್ಲಿ ಅವ್ರ ಮಾತನ್ನು ಕಬ್ಬುಗೆ ಹಾಕುವಂಥ ಕೆಲಸ ಮಾಡ್ತಾರೆ. ಯಾಕಂದರೆ ವಿಶೇಷವಾಗಿ ಶಾರ್ ಅವರು ಸ್ವತಃ ರಮೇಶ್ ಅವರು ಕರೆದ ಬೆಳಗಾವಿ ಜಿಲ್ಲೆಯ ಒಂದು ಉಸ್ತುವಾರಿ ಒಟ್ಟಂಗೆ ಆಗಿಬಿಟ್ಟಿತ್ತು. ಅದು ಪೂರ್ತಿಯಾಗಿ ಗೆದ್ಕೊಂಡು ಬರ್ತಾರೆ ಇವರ ಸಾಮರ್ಥ್ಯದ ಅಂತೇಳಿ. ಯಾಕೋ ಏನೋ ಅವರಿಂದ ಆ ಸಂದರ್ಭದಲ್ಲಿ ಆಗಲಿಲ್ಲ. ಜೊತೆಗೆ ರಾಜ್ಯ ಮಟ್ಟದಲ್ಲಿ ಏನಾಗಿಬಿಟ್ಟಿತ್ತಪ್ಪ ಅಂದ್ರೆ ಏಕಾಗಿ ಅತ್ಯಂತ ಕಡಿಮೆ, ಅಡ್ಡಿಲ್ಲ, ಸಮಥಿಂಗ್ ಬಂದು 66, ಅದು ಕಡಿಮೆ ಆದ